ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಶುಭಾ ಚಾನಲ್. ಸ್ನೇಹಿತರೆ, ವರ್ಷದ ಮೊದಲ ಅಮಾವಾಸ್ಯೆ ಜನವರಿಯಲ್ಲಿ ಬಂದಿರುವಂಥ ಈ ಅಮಾವಾಸ್ಯೆ ಪೌಷ್ಯ ಅಮಾವಾಸ್ಯೆ ಅಥವಾ ಎಳ್ಳು ಅಮಾವಾಸ್ಯೆ. ಈ ಅಮಾವಾಸ್ಯೆ ತಿಥಿ ಯಾವತ್ತು ಪ್ರಾರಂಭ ಆಗುತ್ತೆ, ಹಾಗೆಯೇ ಯಾವಾಗ ಮುಕ್ತಾಯ ಆಗುತ್ತೆ, ಅದ್ರ ಜೊತೆ ನಾವು ಯಾವ ಎಣ್ಣೆಯಿಂದ ದೀಪ ಹಚ್ಚಿದ್ರೆ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ ಅನ್ನೋದು ದೊರೆಯುತ್ತೆ, ಇನ್ನು ನಾವು ಯಾವ ವಸ್ತುವನ್ನು ದಾನ ಕೊಡಬೇಕು, ಎಲ್ಲಿ ದೀಪವನ್ನು ಹಚ್ಚಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ. ಅಮಾವಾಸ್ಯೆಯ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ ಅನ್ನೋದಾದರೆ ನಮಗೆ ಜನವರಿ 10ನೇ ತಾರೀಕು ಬುಧವಾರ ರಾತ್ರಿ 8 ಗಂಟೆ 10 ನಿಮಿಷಕ್ಕೆ ಪ್ರಾರಂಭ ಆಗುತ್ತೆ. ಹಾಗೆಯೇ ಈ ಅಮಾವಾಸ್ಯೆಯ ತಿಥಿ ಮುಕ್ತಾಯ ಆಗೋದು 11ನೇ ತಾರೀಕು ಗುರುವಾರ ಸಂಜೆ 5 ಗಂಟೆ 26 ನಿಮಿಷಕ್ಕೆ ಮುಕ್ತಾಯ ಆಗುತ್ತೆ. ಹಾಗಾಗಿ ಪೂಜೆ ಮಾಡಬೇಕಾಗಿರೋದು ಗುರುವಾರ. ಯಾಕೆ ಅಂತಂದರೆ ನಾವು ಸೂರ್ಯೋದಯದ ಗಣನೆಗೆ ತಗೊಂಡು ನಾವು ಈ ದಿನ ನಾವು ಗುರುವಾರದ ದಿನ ಈ ಅಮಾವಾಸ್ಯೆಯನ್ನು ಆಚರಣೆ ಮಾಡಬೇಕಾಗತ್ತೆ. ಗುರುವಾರ ಅಮಾವಾಸ್ಯೆ ಆಗಿರೋದ್ರಿಂದ ನಾವು ಆ ದಿನ ಬೆಳಗ್ಗೆನೆ ಬೇಗನೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡಿಕೊಂಡು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ದೇವರಿಗೆ ಹಳೆ ಹೂವೆಲ್ಲ ತೆಗೆದು ಹೊಸ ಹೂವು ಇಟ್ಟು ನಾವು ಪೂಜೆಯನ್ನು ಮಾಡಬೇಕಾಗತ್ತೆ. ಪೂಜೆ ಮಾಡೋ ಸಮಯದಲ್ಲಿ ನೀವು ಎಳ್ಳಿನಿಂದ ಮಾಡಿದ ಸಿಹಿ ಪದಾರ್ಥವನ್ನು ಪ್ರಸಾದವಾಗಿ ಇಡಬೇಕಾಗತ್ತೆ. ಅಮಾವಾಸ್ಯೆಯ ದಿನ ನೀವು ನದಿ ತೀರದಲ್ಲಿ ಆದರೆ ಅಲ್ಲಿ ತರ್ಪಣ ಕೊಡೋದ್ರಿಂದ ತುಂಬಾ ಒಳ್ಳೆಯದು. ಅಲ್ಲಿ ಹೋಗೋಕ್ಕೆ ಆಗಲಿಲ್ಲ ಅನ್ನೋರು ಮನೆಯಲ್ಲೂ ಕೂಡ ನೀವು ಪುರೋಹಿತನ ಕರೆಸಿ ಕೊಡ್ಬೋದು. ಇಲ್ಲ ಅಂತಂದರೆ ನೀವು ಕೂಡ ತರ್ಪಣ ಬಿಡ್ಬೋದು. ಮನೆಯಲ್ಲಿ ನೀವು ಕರಿ ಎಳ್ಳಿನಿಂದ ನೀವು ತರ್ಪಣ ಬಿಡೋಕ್ಕೆ ಬರುತ್ತೆ ಅನ್ನಂಗಿದ್ರೆ ನೀವು ಕೂಡ ಮನೆಯಲ್ಲೇ ಕೂಡ ತರ್ಪಣ ಬಿಡ್ಬೋದು ಸ್ನೇಹಿತರೆ. ಇದರಿಂದ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ ದೊರೆಯುತ್ತೆ. ಪಿತೃಗಳ ಆಶೀರ್ವಾದ ಅನ್ನೋದು ಸಿಗ್ತಾ ಹೋಗುತ್ತೆ. ಎಳ್ಳು ಅಂದರೆ ತಿಲ. ಎಳ್ಳಿನಲ್ಲಿ ಹಲವು ಪಾಪಗಳನ್ನು ಪರಿಹಾರ ಮಾಡೋಂಥ ಶಕ್ತಿ ಕೂಡ ಇದೆ ಸ್ನೇಹಿತರೆ. ಅಂದರೆ ಎಳ್ಳಿನಿಂದ ತರ್ಪಣ ಕೊಟ್ಟಾಗ ಎಳ್ಳಿನಿಂದ ಬಿದ್ದ ಒಂದೊಂದು ನೀರು ಕೂಡ 7 ಜನ್ಮಗಳಿಗೆ ಸಾಕಾಗುವಷ್ಟು ಆತ್ಮಗಳಿಗೆ ಸಂತೃಪ್ತಿಯನ್ನು ಕೂಡ ನೀಡುತ್ತೆ. ನಮ್ಮ ಪಾಪಗಳನ್ನು ಕೂಡ ಪರಿಹಾರ ಮಾಡುತ್ತೆ. ಮನುಷ್ಯನಿಗೆ ಪಾಪಗಳನ್ನು ಪರಿಹಾರ ಮಾಡುತ್ತೆ, ಆತ್ಮಗಳಿಗೆ ಸಂತೃಪ್ತಿಯನ್ನು ನೀಡುತ್ತೆ. ಈ ರೀತಿಯಾಗಿ ಎಳ್ಳಿನಿಂದ ನಾವು ತರ್ಪಣ ಕೊಡೋದ್ರಿಂದ ನಮ್ಮ ಪೂರ್ವಜರು, ನಮ್ಮ ಹಿರಿಕರು ಸಂತೃಪ್ತರಾಗಿ ನಮ್ಮನ್ನು ಆಶೀರ್ವಾದ ಮಾಡ್ತಾರೆ. ಅಮಾವಾಸ್ಯೆಯ ದಿನ ನೀವು ಬೆಳಗ್ಗೆ ಆಗ್ಬೋದು ಅಥವಾ ಸಾಯಂಕಾಲ ಆಗ್ಬೋದು. ಗುರುವಾರ ನೀವು ಆಂಜನೇಯನ ದೇವಸ್ಥಾನದಲ್ಲಾಗಲಿ ಅಥವಾ ಶನಿ ಮಹಾತ್ಮನ ದೇವಸ್ಥಾನದಲ್ಲಾಗಲಿ ಈ ರೀತಿಯಾಗಿ ಎಳ್ಳು ಬತ್ತಿಯನ್ನು ನೀವು ಮನೆಯಲ್ಲೇ ಮಾಡಿಕೊಂಡು ತೊಗೊಂಡೋಗಿ ನೀವು ಎಳ್ಳು ಬತ್ತಿ ಹಚ್ಚೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ಎಳ್ಳು ಬತ್ತಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಬತ್ತಿ ಮಾಡೋ ದಿನ ನೀವು ತಲೆಗೆ ಸ್ನಾನ ಮಾಡಿಕೊಂಡು ಮಡಿಯಿಂದ ಈ ಬತ್ತಿಯನ್ನು ಮಾಡಬೇಕಾಗತ್ತೆ. ಭಕ್ತಿ ಶ್ರದ್ಧೆಯಿಂದ ನೀವು ಒಂದು ಕಡೆ ಮನೆ ಮೇಲೆ ಕೂತ್ಕೊಂಡು ನೀವು ಮಾಡಬೇಕಾಗತ್ತೆ. ಯಾವುದೇ ಒಂದು ಕೆಲಸ ಮಾಡಿಕೊಂಡು ಅಥವಾ ಏನೋ ಒಂದು ಮಾತಾಡಿಕೊಂಡು ನೀವು ಮಾಡಬಾರ್ದು. ಹಾಗಾಗಿ ದೇವರ ನಾಮವನ್ನು ಆಡಿಕೊಂಡು ನೀವು ಈ ಬತ್ತಿಯನ್ನು ಮಾಡಬೇಕಾಗತ್ತೆ. ಬತ್ತಿ ಮಾಡೋಕ್ಕೆ ಅಂತಲೇ ಬಟ್ಟೆ ಸಿಗುತ್ತೆ. ಆ ಬಟ್ಟೆನ ತೊಗೊಂಡು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಮತ್ತು ಹಾಗೆಯೇ ಕರಿ ಎಳ್ಳನ್ನೇ ತೊಗೊಂಡು ಅದರಲ್ಲಿ ಸ್ವಲ್ಪ ಹಿಟ್ಟು ನೀವು ಕರಿ ದಾರದಿಂದ ಕಟ್ಟಿ ನೀವು ಎಳ್ಳೆಣ್ಣೆಯಿಂದ ನೀವು ಅದನ್ನು ಪೂರ್ತಿಯಾಗಿ ಮುಳುಗಿಸ್ಬೇಕಾಗತ್ತೆ. ಬತ್ತಿ ಚೆನ್ನಾಗಿ ಎಷ್ಟು ಎಣ್ಣೆಯನ್ನು ಇರುತ್ತೋ ಅಷ್ಟು ಚೆನ್ನಾಗಿ ನಿಮಗೆ ಆ ಬತ್ತಿ ಹುರಿಯುತ್ತೆ. ಹಾಗಾಗಿ ಈ ರೀತಿಯಿಂದ ನೀವು ಮಾಡ್ಕೊಂಡೋಗಿ ನೀವು ಹಚ್ಚೋದ್ರಿಂದ ತುಂಬಾ ಒಳ್ಳೆಯದು. ದೀಪ ಹಚ್ಚಬೇಕು ಅಂದರೆ 9 ಎಳ್ಳಿನ ದೀಪವನ್ನು ನೀವು ಹಚ್ಚಬೇಕಾಗತ್ತೆ. ಆ ಎಳ್ಳು ಬತ್ತಿ ಸುಡೋ ಸಮಯದಲ್ಲಿ ಎಳ್ಳಿನಿಂದ ಉಂಟಾದ ಆ ಹೊಗೆ ಏನಿದೆ ಅದು ವಾತಾವರಣವನ್ನು ಶುದ್ಧಿ ಮಾಡುತ್ತೆ ಮತ್ತು ನಮ್ಮ ದೋಷಗಳನ್ನು ಕೂಡ ಪರಿಹಾರ ಮಾಡುತ್ತೆ. ಜಾತಕದಲ್ಲಿ ಶನಿ ದೋಷ ಹೆಚ್ಚಾಗಿದೆ, ಹಾಗೆಯೇ 7.5 ನಡೀತಾ ಇದೆ ಅನ್ನೋರು ಕೂಡ ಈ ರೀತಿಯಾಗಿ ದೀಪ ಹಚ್ಚಿ, ಹಾಗೆಯೇ ಆ ದಿನ ನೀವು ದೇವಸ್ಥಾನಕ್ಕೆ ಹೋಗಿ ಎಳ್ಳುಂಡೆಯನ್ನು ದಾನ ಮಾಡೋದಾಗಲಿ ಅಥವಾ ಎಳ್ಳಿಂದ ಮಾಡಿದ ಸಿಹಿ ಬರ್ಫಿಯನ್ನು ದಾನ ಮಾಡೋದಾಗಲಿ ಅಥವಾ ಎಳ್ಳೆಣ್ಣೆಯನ್ನು ನೀವು ದೇವಸ್ಥಾನಕ್ಕೆ ದಾನ ಕೊಡೋದಾಗಲಿ ಅಥವಾ ನಿರ್ಗತಿಕರಿಗೆ ಬಡವರಿಗೆ ನೀವು ದಾನ ಕೊಡೋದ್ರಿಂದನೂ ತುಂಬಾ ಒಳ್ಳೆಯದಾಗುತ್ತೆ. ಇನ್ನು ಮನೆಯಲ್ಲಿ ನಾವು ಯಾವ ಎಣ್ಣೆಯಿಂದ ದೀಪ ಹಚ್ಚಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ. ಗುರುವಾರ ಅಮಾವಾಸ್ಯೆ ಇದೆ, ಹಾಗಾಗಿ ನೀವು ಗುರುವಾರ ಬೆಳಗ್ಗೆ ಆದರೂ ಪರವಾಗಿಲ್ಲ ಅಥವಾ ಸಾಯಂಕಾಲ ಆದರೂ ಪರವಾಗಿಲ್ಲ, ನೀವು ದೀಪ ಹಚ್ಚಬೇಕಂದ್ರೆ ಮನೆಯಲ್ಲಿ ಒಂದು ಮಣ್ಣಿನ ದೀಪವನ್ನು ತೊಗೊಬೇಕಾಗತ್ತೆ. ಮಣ್ಣಿನ ದೀಪದಲ್ಲೇ ಹಚ್ಚಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಸ್ಟೀಲು, ತಾಮ್ರದ್ದು ಅಥವಾ ಬೆಳ್ಳಿದು ದೀಪ ನೀವು ಉಪಯೋಗಿಸೋಕೆ ಹೋಗಬೇಡಿ. ಹೊಸದು ಅಂತ ಏನಿಲ್ಲ, ಮನೇಲಿ ನೀವು ದೀಪ ಹಚ್ಚಿರೋ ಹಳೆ ದೀಪವನ್ನೇ ತೊಗೊಂಡು ನೀವು ಶುದ್ಧಿ ಮಾಡಿಕೊಂಡು ನೀವು ಆ ದೀಪವನ್ನೇ ಹಚ್ಚಬೇಕಾಗತ್ತೆ. ದೀಪಕ್ಕೆ 2 ಬತ್ತಿ ಅಂದರೆ 2 ಬತ್ತಿಯನ್ನು 1 ಬತ್ತಿಯಾಗಿ ಮಾಡಿ ಅದರಲ್ಲಿ ಹಾಕಿ ನೀವು ಎಳ್ಳೆಣ್ಣೆಯಿಂದ ದೀಪ ಹಚ್ಚಬೇಕಾಗತ್ತೆ. ನೀವು ದೀಪಕ್ಕೂ ಕೂಡ ಅರಿಶಿನ, ಕುಂಕುಮ ಹಾಗೆಯೇ ಕೆಂಪು ಹೂಗಳಿಂದ ಅಲಂಕಾರ ಮಾಡಿ ನೀವು
ಪೂಜೆ ಎಲ್ಲ ದೀಪಕ್ಕೂ ಕೂಡ ನೀವು ಪೂಜೆ ಮಾಡಬೇಕಾಗತ್ತೆ. ಅಗರಬತ್ತಿಯಿಂದ ಕರ್ಪೂರದಿಂದ ಪೂಜೆ ಮಾಡಿ ನೀವು ಕೊನೆಯಲ್ಲಿ ಸ್ವಲ್ಪ ಎಳ್ಳನ್ನು, ಕರಿ ಎಳ್ಳನ್ನು ನೀವು ಕೈಯಲ್ಲಿ ಹಿಡ್ಕೊಂಡು ನಿಮಗೆ ಏನೇನು ಕಷ್ಟಗಳಿದೆ ಅದನ್ನೆಲ್ಲ ಹೇಳ್ಕೊಬೇಕಾಗತ್ತೆ. ಅದನ್ನೆಲ್ಲ ಹೇಳ್ಕೊಂಡು ನೀವು ಆ ದೀಪ ಸ್ವಲ್ಪ ಒಂದು 5 ಆಗಷ್ಟು ನೀವು ಕರಿ ಎಳ್ಳನ್ನು ಇಟ್ಕೊಂಡು ನೀವು ಕಷ್ಟನೆಲ್ಲ ಹೇಳ್ಕೊಂಡು ಆ ದೀಪದ ಒಳಗಡೆ ಎಣ್ಣೆ ಒಳಗಡೆ ಹಾಕಬೇಕಾಗತ್ತೆ. ರೀತಿಯಾಗಿ ದೀಪದಲ್ಲಿ ಹಾಕೋದ್ರಿಂದ ನಿಮ್ಮ ಕಷ್ಟಗಳೆಲ್ಲ ಕಡಿಮೆ ಆಗ್ತಾ ಬರುತ್ತೆ. ನೀವು ಏನೇನು ಕಷ್ಟ ಹೇಳ್ಕೊಂಡಿದ್ರೋ ಆ ಕಷ್ಟಗಳೆಲ್ಲ ಕ್ರಮೇಣವಾಗಿ ಕಡಿಮೆ ಆಗ್ತಾ ಬರುತ್ತೆ. ಒಂದೇ ಸರಿ ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಇಲ್ಲ ಸ್ನೇಹಿತರೆ, ಕ್ರಮೇಣವಾಗಿ ನಿಮಗೆ ಕಡಿಮೆ ಆಗ್ತಾ ಬರುತ್ತೆ. ಮತ್ತು ಆ ದೀಪದಲ್ಲಿ ಇರುವಂಥ ಎಳ್ಳಾಗಲಿ ಅಥವಾ ಬತ್ತಿ ಆಗಲಿ ಏನು ಮಾಡಬೇಕು ಅಂತಂದರೆ, ನೀವು ಗುರುವಾರ ಹಾಗೆ ಬಿಟ್ಬಿಡಿ ದೇವ್ರ ಮನೇಲಿ. ಶುಕ್ರವಾರದ ದಿನ ನೀವು ಪೂಜೆ ಮಾಡೋದಕ್ಕೂ ಮುಂಚೆನೇ ಆ ಬತ್ತಿ ಮತ್ತು ಹಾಗೆಯೇ ಕರಿ ಎಳ್ಳನ್ನು ತೊಗೊಂಡೋಗಿ ನೀವು ಯಾವುದಾದ್ರೂ ಗಿಡಕ್ಕಾಗಿ ಯಾರು ತುಳಿದೇ ಇರೋವಂಥ ಜಾಗದಲ್ಲಿ ಹಾಕಬೇಕಾಗತ್ತೆ. ಈ ರೀತಿಯಾಗಿ ಹಾಕೋದ್ರಿಂದ ನಿಮ್ಮ ಕಷ್ಟಗಳೆಲ್ಲ ಕ್ರಮೇಣವಾಗಿ ಕಡಿಮೆ ಆಗ್ತಾ ಬರುತ್ತೆ. ಇದು ದೀಪವನ್ನು ಎಲ್ಲಿ ಹಚ್ಚಬೇಕು ಅಂದರೆ ದೇವ್ರ ಮನೇಲೇ ಹಚ್ಚಬೇಕಾಗತ್ತೆ. ದೇವ್ರ ಮನೇಲಿ ಪ್ರತಿನಿತ್ಯ ನೀವು ದೀಪ ಹೇಗೆ ಹಚ್ತೀರೋ ಅದೇ ರೀತಿಯಾಗಿ ಹಚ್ಚಿ, ಹಾಗೆಯೇ ಎಕ್ಸ್ಟ್ರಾ ಅಂದರೆ ಇದು ಒಂದು ಮಣ್ಣಿನ ದೀಪವನ್ನು ಹಚ್ಚಬೇಕಾಗತ್ತೆ. ಮತ್ತು ಮಣ್ಣಿನ ದೀಪವನ್ನು ನೀವು ಬಿಸಾಕಕ್ಕೆ ಹೋಗ್ಬೇಡಿ ಶುಕ್ರವಾರ. ಅದನ್ನು ಬತ್ತಿ ಮತ್ತು ಎಳ್ಳನ್ನು ಮಾತ್ರ ನೀವು ಗಿಡಕ್ಕೆ ಹಾಕಿ ದೀಪವನ್ನು ನೀವು ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡ್ರೆ ಮತ್ತೆ ಇನ್ನೊಂದು ಸರಿ ಯೂಸ್ ಮಾಡಿ. ನೀವು ಶನೀಶ್ವರನ ದೇವಸ್ಥಾನದಲ್ಲಿ ಆಗಲಿ ಅಥವಾ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಾಗಲಿ ನೀವು ದಾನ ಕೊಡೋದ್ರಿಂದ, ಅಂದರೆ ಎಳ್ಳೆಣ್ಣೆ ಹಾಕ್ಬೋದು, ಸಿಹಿ ತಿಂಡಿ ಹಾಕ್ಬೋದು, ಎಳ್ಳುಂಡೆ ಹಾಕ್ಬೋದು, ಈ ರೀತಿಯಾಗಿ ದಾನ ಕೊಡೋದ್ರಿಂದ ನಿಮಗೆ ಮಹಾವಿಷ್ಣು ಮತ್ತು ಶನೀಶ್ವರನಿಗೆ ತುಂಬ ಪ್ರಿಯವಾದವು. ಹಾಗಾಗಿ ದಾನ ಕೊಡೋದ್ರಿಂದನೂ ಕೂಡ ತುಂಬಾ ಒಳ್ಳೆಯದಾಗತ್ತೆ. ಅಮಾವಾಸ್ಯೆ ಹಂತದಲ್ಲಿ ಎಲ್ಲ ಕಡೆ ನಾವು ಹೋಮಗಳನ್ನ ನೋಡ್ತಾ ಇರ್ತೀರಿ. ಪ್ರತ್ಯಂಗಿರ ಹೋಮ ಆಗ್ಬೋದು, ದುರ್ಗಾ ಹೋಮ ಆಗ್ಬೋದು, ಈ ಥರ ಶಕ್ತಿಯುತವಾದ ದೇವಸ್ಥಾನಗಳಲ್ಲಿ ಹೋಮ ನಡೀತಾ ಇರುತ್ತೆ. ಆ ಹೋಮಗಳಲ್ಲಿ ನಾವು ದೇವಸ್ಥಾನಕ್ಕೆ ಆ ದಿನ ಹೋಗೋದಾಗಲಿ ಅಥವಾ ನಾವು ಒಂದು ನಿಂಬೆಹಣ್ಣು ತೊಗೊಂಡೋಗಿ ದೇವಸ್ಥಾನದಲ್ಲಿ ಅರ್ಚಕರು ಕೊಟ್ಟು ಅಮ್ಮನ ಪಾದದ ಹತ್ರ ಇಟ್ಟು ನಾವು ಮನೆಗೆ ತೊಗೊಂಬಂದು ಮನೇಲಿ ಇಡೋದ್ರಿಂದನೂ ಮನೆಯಲ್ಲಿ ಯಾವುದೇ ಥರದ ನೆಗೆಟಿವ್ ಎನರ್ಜಿ ಇತ್ತು, ಯಾವುದೇ ಥರದ ದೋಷ ಇತ್ತು ಅಂದರೂ ಅದು ಕೂಡ ಪರಿಹಾರ ಆಗುತ್ತೆ. ನೀವು ಪ್ರತಿ ತಿಂಗಳು ಈ ಥರ ಮಾಡ್ತಾ ಬನ್ನಿ. ಅಮಾವಾಸ್ಯೆಗೆ ಯಾವುದಾದ್ರೂ ಶಕ್ತಿಯುತ ದೇವಸ್ಥಾನಗಳಿಗೆ ಹೋಗಿ, ದುರ್ಗಾ ದೇವಸ್ಥಾನ ಆಗ್ಬೋದು ಅಥವಾ ವಾರಾಹಿ ದೇವಿ ದೇವಸ್ಥಾನ ಆಗ್ಬೋದು, ಪ್ರತ್ಯಂಗಿರಾ ದೇವಿ ದೇವಸ್ಥಾನ ಆಗ್ಬೋದು, ಈ ರೀತಿಯಾದ ಶಕ್ತಿಯುತ ದೇವಸ್ಥಾನಕ್ಕೆ ಹೋಗಿ ನೀವು ನಿಂಬೆಹಣ್ಣು ತೊಗೊಂಬಂದು ಮನೇಲಿ ಇಡೋದ್ರಿಂದ ನಿಮ್ಮ ಮನೆಯಲ್ಲಿ ಎಂತಹ ದೋಷಗಳಿದ್ದರೂ ಪರಿಹಾರ ಆಗ್ತಾ ಬರುತ್ತೆ. ಅಮಾವಾಸ್ಯೆಯ ದಿನ ಯಾರೆಲ್ಲ ತರ್ಪಣ ಕೊಡೋಕ್ಕಾಗುತ್ತೆ ಅವರೆಲ್ಲ ತರ್ಪಣ ಕೊಡಿ, ದೀಪ ಹಚ್ಚಿ ಮನೆಯಲ್ಲಿ ಈ ರೀತಿಯಾಗಿ ಎಳ್ಳೆಣ್ಣೆಯಿಂದ ನೀವು ದೀಪ ಹಚ್ಚಿ, ಹಾಗೆಯೇ ನೀವು ಸಿಹಿ ತಿಂಡಿಯನ್ನು ಹಂಚೋದಾಗಲಿ ಅಥವಾ ಹೋಮಗಳಲ್ಲಿ ಪಾಲ್ಗೊಳ್ಳೋದಾಗಲಿ, ಇದರಿಂದ ನಿಮಗೆ ತುಂಬಾ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.